ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತೀಯರಿಗೆ ಬೆಲ್ಲದಂತ ನ್ಯೂಸ್ ಕೊಟ್ಟರು ಮೋದಿ. ಅಮೆರಿಕಾಗೆ ಎಂಥ ಮೆಸೇಜ್ ನೋಡಿ. ಅಮೆರಿಕಾಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಮೋದಿ. ಟ್ರಂಪ್ ಈ ರೀತಿ ತೆರಿಗೆ ಮೇಲ್ ತೆರಿಗೆ, ಇರಾನ್ ವಿಚಾರದಲ್ಲಿ ತೆರಿಗೆ ಅಂತೆ, ರಷ್ಯಾ ವಿಚಾರದಲ್ಲಿ ತೆರಿಗೆ, ಭಾರತವನ್ನು ಯಾವ ರೀತಿ ಅಲ್ಲೋಲ ಕಲ್ಲೋಲ ಮಾಡ್ತೀನಿ ಅಂತ ಹೊರಟಿದ್ರು. ಈ ಹೊತ್ತಲ್ಲಿ ಬಹಳ ದೊಡ್ಡ ಬೆಳವಣಿಗೆಯೊಂದು, ಭಾರತಕ್ಕೆ ಆನೆ ಬಲ ಕೊಡುವಂಥ ಬೆಳವಣಿಗೆಯೊಂದು ಅಮೆರಿಕವನ್ನು ಶೇಕ್ ಮಾಡ್ತಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಅಮೆರಿಕ ಯಾವ ರೀತಿ ಈಗ ಭಾರತದ ಮೊರೆ ಹೋಗ್ತಾ ಇದೆ, ಯಾವ ರೀತಿ ಭಾರತ ನಮಗೆ ಬೇಕು ಅಂತ ಬಯಸುವಂತಾಗಿದೆ ನೋಡಿ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇದುವರೆಗಿನ ಎಲ್ಲ ಡೆವಲಪ್ಮೆಂಟ್ಸ್ ನಾವು ನೋಡಿದ್ದೀವಿ. ನರೇಂದ್ರ ಮೋದಿ ಸ್ವತಃ ಕೆರಳಿ ಕೆಂಡವಾಗಬೇಕು ಆ ರೀತಿಯಲ್ಲಿ ಟ್ರಂಪ್ ಪದೇ ಪದೇ ಕೆರಳಿಸಿದ್ದು, ಅಮೆರಿಕದಿಂದ ಬರುವಂಥ ಸ್ಟೇಟ್ಮೆಂಟ್ಸು, ಈ ಕಡೆ ಯುದ್ಧೋನ್ಮಾದ ಗಡಿಯಲ್ಲಿ, ಇದೆಲ್ಲವೂ ಭಾರತದ ಆರ್ಥಿಕತೆ ಕೊಲ್ಯಾಪ್ಸ್ ಮಾಡೋಕೆ ನಡೆದಂಥ ನಿರಂತರ ಪ್ರಯತ್ನ. ದೇಶದ ಒಳಗೆ ಹೊರಗೆ ಬೇಕಾದಷ್ಟು ಸಂಚು ಒಳಸಂಚುಗಳಾಗಿವೆ. ಈಗ ನೋಡಿ, ಟ್ರಂಪ್ 500% ತೆರಿಗೆ ಹಾಕ್ತೀನಿ, ಇರಾನ್ ಇಂದ ಏನು ವ್ಯಾಪಾರ ವಹಿವಾಟು ಮಾಡಿದ್ರೆ ಅಲ್ಲೂ ತೆರಿಗೆ ಹಾಕ್ತೀನಿ ಅಂತೆಲ್ಲ ಹೊರಟಿರುವಾಗ ಭಾರತ ಅತ್ಯಂತ ಯಶಸ್ವಿ ಹೆಜ್ಜೆಯೊಂದನ್ನು ಇಟ್ಟಿದೆ. EU ಜೊತೆ ಅಂದರೆ ಯುರೋಪಿಯನ್ ಯೂನಿಯನ್ ಜೊತೆಗೆ ಇನ್ನೇನು ಈ ಮಾಸಾಂತ್ಯಕ್ಕೆ ನಮ್ಮ ಟ್ರೇಡ್ ಡೀಲ್ ಫೈನಲ್ ಆಗುತ್ತೆ. ಇದು ಅತ್ಯಂತ ಮೇಜರ್ ಐತಿಹಾಸಿಕವಾದಂಥ ಒಂದು ಡೀಲ್. ಭಾರತಕ್ಕೆ ಮೊಟ್ಟ ಮೊದಲ ಅತಿ ದೊಡ್ಡ ಡೀಲ್ ಇದು. EU ಜೊತೆ ಈ ರೀತಿಯ ಟ್ರೇಡ್ ಡೀಲ್ಗೆ ಮುಂದಾಗ್ತಿರೋದು. ಅದು ಅಗ್ರಿಕಲ್ಚರ್ನ ಎಕ್ಸ್ಕ್ಲೂಡ್ ಆಗುತ್ತೆ ಅಂತ ಈಗ ಆ ಕಡೆಯಿಂದನೇ, EU ಕಡೆಯಿಂದನೇ ಘೋಷಣೆ ಆಗಿದೆ. ಅಂದರೆ ಭಾರತ ಅಗ್ರಿಕಲ್ಚರನ್ನು ಹೊರಗಿಟ್ಟು ಈ ಟ್ರೇಡ್ ಡೀಲ್ ಮಾಡ್ಕೊಳ್ತಿದೆ ಅಂದರೆ ಅರ್ಥ ಏನು? ನಮ್ಮ ಡಿಮ್ಯಾಂಡ್ಗೆ ತಕ್ಕಂತೆ ಟ್ರೇಡ್ ಡೀಲ್ ಆಗ್ತಿದೆ. ನಮ್ಮ ಫಾರ್ಮರ್ಸ್ಗೆ, ನಮ್ಮ ಹೈನುಗಾರಿಕೆ, ಮೀನುಗಾರಿಕೆ ರೈತರನ್ನು ನಾವು ಯಾವ ಕಾರಣಕ್ಕೂ ಬಿಟ್ಟುಕೊಡಲ್ಲ ಅಂತ ಟ್ರಂಪ್ಗೆ ಏನು ಮೆಸೇಜ್ ಕೊಟ್ಟಿದ್ರು. ಅಮೆರಿಕ ಟ್ರೇಡ್ ಡೀಲ್ ವಿಚಾರದಲ್ಲಿ ಭಾರತದಿಂದ ಬಯಸಿದ್ದೇ ಇದೆ ಅಲ್ವಾ, ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ಗೆ ನುಗ್ಗಬೇಕು, ನಮ್ಮ ಡೈರಿ ಸೆಕ್ಟರ್ಗೆ ನುಗ್ಗಬೇಕು ಅಂತ. ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಇರಬಹುದು ಮತ್ತು ಅಲ್ಲಿನ ಹೈನುಗಾರಿಕಾ ಉತ್ಪನ್ನಗಳನ್ನು ಭಾರತಕ್ಕೆ ನುಗ್ಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಲ್ವ. ಇಲ್ಲಿನ ರೈತರಿಗೆ ಸಮಸ್ಯೆ ಆಗಬಾರ್ದು ಮತ್ತು ನಮ್ಮ ನಂಬಿಕೆಗಳಿಗೂ ಕೆಟ್ಟದಾಗುತ್ತೆ, ನಮ್ಮ ರೈತರಿಗೂ ಸಮಸ್ಯೆ ಆಗುತ್ತೆ. ಇಲ್ಲಿನ ಯಾರು ಉತ್ಪಾದನೆ ಮಾಡೋರಿದ್ದಾರೆ ಅವ್ರಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಜೊತೆಗೆ ಅದನ್ನು ಕನ್ಸ್ಯೂಮ್ ಮಾಡೋಕ್ಕೂ ಆಗಲ್ಲ ನಮಗೆ, ಬ್ಲಡ್ ಮೀಲ್ ಕೊಟ್ಟು ಬೆಳೆಸಿರೋ ಹಸುಗಳಿಂದ ಬರೋ ಪ್ರಾಡಕ್ಟ್ಸು ಅಂತಲ್ವ. ಧಿಕ್ಕರಿಸ್ತು ಭಾರತ. ಅದೇ ಅಮೆರಿಕದ ಕಣ್ಣು ಕೆಂಪಾಗೋ ಕಾರಣ. ಈಗ ನೋಡಿ, EU ಜೊತೆ, ಯುರೋಪಿಯನ್ ಯೂನಿಯನ್ ಜೊತೆಗೆ ನಮಗೆ ಹೇಗೆ ಬೇಕೋ ಹಾಗೆ ಫೈನಲ್ ಆಗ್ತಿದೆ ಡೀಲ್. ಅಗ್ರಿಕಲ್ಚರ್ ಎಕ್ಸ್ಕ್ಲೂಡ್ ಮಾಡಿನೇ ತೀರ್ಮಾನ ಆಗ್ತಿದೆ. ಅಂದರೆ ಭಾರತ ತನ್ನ ಹಿತವನ್ನು ಬಲಿ ಕೊಡದೆಯೇ ಅತಿ ದೊಡ್ಡ ಐತಿಹಾಸಿಕ ಒಪ್ಪಂದವನ್ನು ಯುರೋಪಿಯನ್ ಯೂನಿಯನ್ ಜೊತೆ ಮಾಡ್ಕೊಳ್ತಿದೆ. ಸೊ ಈಗ ಯಾರಿಗೆ ಲಾಸ್ ಆಗೋದು? ಯಾರು ಕಳ್ಕೊಳ್ತಾ ಇದ್ದಾರೆ? ಭಾರತವನ್ನು ಈ ರೀತಿ ಆಟ ಆಡ್ಸೋಕೆ ಹೋಗಿ ನೋಡಿ. EU ಜೊತೆಗೆ ಈ ಮಾಸಾಂತ್ಯವೇ ಒಪ್ಪಂದ ಆಗತ್ತೆ. ಮೊನ್ನೆಯಷ್ಟೇ ಜರ್ಮನಿಯ ಚಾನ್ಸಲರ್ ಕೂಡ ಬಂದು ಹೋದ್ರು, ಫ್ರೆಡ್ರಿಕ್ ಜೊತೆಗೆ ಎಲ್ಲ ಮಾತುಕತೆ ಆಯಿತು. ಅಮೆರಿಕ ಸುಂಕ ಹೊರೆ ತಪ್ಪಿಸ್ಕೊಳ್ಳೋದಕ್ಕೆ ಯುರೋಪ್ ಮಾರುಕಟ್ಟೆಯತ್ತ ಭಾರತ ಯಾವ ರೀತಿ ಅವಕಾಶಗಳನ್ನು ತೆರೆದುಕೊಳ್ಳೋ ರೀತಿಯಲ್ಲಿ ಮಾಡ್ತಾ ಇದೆ ಅಂದರೆ ಭಾರತಕ್ಕೆ ಏನೂ ನಷ್ಟ ಆಗದಂತೆ ದೊಡ್ಡ ಮಾರ್ಕೆಟು ನಮಗೆ ತೆರೆದುಕೊಳ್ತಾ ಇದೆ. ಈಗ ರಕ್ಷಣಾ ಕ್ಷೇತ್ರದಲ್ಲಿ ಪರಸ್ಪರ ಸಹಕಾರ ಬಲವರ್ಧನೆಗೆ ಭಾರತ ಜರ್ಮನಿ ಒಪ್ಪಂದ ಮಾಡ್ಕೊಂಡಿರೋದು ಮತ್ತು ಅಂತಾರಾಷ್ಟ್ರೀಯ ಬೇಡಿಕೆಗಳ ಉಭಯ ದೇಶಗಳು ಕೂಡ ಇದಕ್ಕೆ ಬದ್ಧರಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಡೀಲ್ಗಳಾಗಿವೆ. EU ಜೊತೆಗಿನ ಭಾರತ ವ್ಯಾಪಾರ ಒಪ್ಪಂದವನ್ನು ಇದೇ ಮಾಸಾಂತ್ಯದ ಒಳಗಡೆ ಪೂರ್ಣಗೊಳಿಸೋದಕ್ಕೆ ಬದ್ಧರಾಗಿರೋದಾಗಿ ಭಾರತ ಜರ್ಮನಿಯ ಸರ್ಕಾರಕ್ಕೆ ಈಗ ಭರವಸೆಯನ್ನು ಕೊಟ್ಟಿದೆ. ಆ ಕಡೆಯಿಂದನೂ ಪಾಸಿಟಿವ್ ಫೀಡ್ಬ್ಯಾಕ್ ಬಂದಿದ್ದು ಅಗ್ರಿಕಲ್ಚರ್ ಎಕ್ಸ್ಕ್ಲೂಡ್ ಆಗುತ್ತೆ ಅನ್ನೋದನ್ನು ಅವರೇ ಒತ್ತಿ ಹೇಳಿದ್ದಾರೆ. ಈಗ ನೋಡಿ ಅಮೆರಿಕ ಏನು ಮಾಡ್ತಾ ಇದೆ ಅಂತ. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿರೋದ್ರಿಂದಾಗಿ ಒಂದು ಕಡೆ ಚೀನಾಗೆ ಭಾರತ ಎಕ್ಸ್ಪೋರ್ಟ್ ಮಾಡ್ತಿರೋದು 33% ಈ ಸಲ ಭಾರತದಿಂದ ಚೀನಾಗೆ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ. ಈ ಕಡೆ EU ಜೊತೆಗೆ ಇಂಥದ್ದೊಂದು ನಮಗೆ ಬೇಕಾದ ಸ್ವರೂಪದ ಒಪ್ಪಂದ. ನಾವು ವಿವಿಧ ರಾಷ್ಟ್ರಗಳಿಗೆ ಹೇಗೆ ರಫ್ತನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಕಡೆಗೆ ಬೇರೆ ದೇಶಗಳಿಗೆ ಬಿಟ್ಟು ಹಾಕಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಷ್ಟೆಲ್ಲ ತೆರಿಗೆ ಹೊರೆಯನ್ನು ಹಾಕಿದ್ದಾರಲ್ಲ, ಇಷ್ಟಾದ ಮೇಲೂ ಕೂಡ ಅಮೆರಿಕಕ್ಕೆ ಭಾರತದ ರಫ್ತು ಚೆನ್ನಾಗೇ ಇದೆ. ಪಾಕಿಸ್ತಾನಕ್ಕೆ ಪಾಪ 19% ಟ್ಯಾರಿಫ್ ಹಾಕಿದ್ರು, ಭಾರತಕ್ಕೆ 50% ಟ್ಯಾರಿಫ್ ಹಾಕಿದ್ರು. ಆದರೆ ಭಾರತ ಏನು ಮಾಡಿದೆ ನೋಡಿ, ಇಂಡಿಯನ್ ಎಕ್ಸ್ಪೋರ್ಟ್ಸ್ ಟು US ಗ್ರೋ ಬೈ 22%. ಇದು
ಕುತೂಹಲಕಾರಿ ವಿಚಾರ. ವಿವಿಧ ವಲಯಗಳಲ್ಲಿ ಭಾರತ ಹಾಗೆ ಮುನ್ನುಗ್ತಾನೆ ಇದೆ. ಅದನ್ನು ಅವಾಯ್ಡ್ ಮಾಡೋದು ಅಸಾಧ್ಯ ಅಂತ ಮೊನ್ನೆ ಯಾಕೆ ಹೇಳಿದ್ರು ಅಮೆರಿಕದ ಟ್ರಂಪ್ ಬಲಗೈ ಬಂಟ. ಅಷ್ಟು ಸುಲಭ ಅಲ್ಲ, ತೆರಿಗೆ ಹೇರು ಬಿಡೋದು ಅಷ್ಟು ಸುಲಭ ಅಲ್ಲ ಭಾರತದ ಮೇಲೆ ಅಂತ ಯಾಕೆ ಹೇಳಿದ್ರು ಅಂದರೆ ಇದಕ್ಕೆ ನೋಡಿ, ಸ್ಮಾರ್ಟ್ಫೋನ್ ಎಕ್ಸ್ಪೋರ್ಟು ಭಾರತ US ಕಳಿಸ್ಕೊಟ್ಟಿರೋದು 3 ಪಟ್ಟಾಗಿದೆ. 44% ಐಫೋನು 2024-25ರಲ್ಲಿ Q4 ಕ್ವಾರ್ಟರ್ 4 ಅಲ್ಲಿ ಸೇಲ್ ಆಗಿರೋದು ಮೇಡ್ ಇನ್ ಇಂಡಿಯಾ. ಆ್ಯಪಲ್ ಸೆಟ್ಸು 100% ಗೋಲನ್ನು ಈಗ 2026ಕ್ಕೆ ಟಾರ್ಗೆಟನ್ನು ಇಟ್ಕೊಂಡಿರೋದು. ಮತ್ತು ಡ್ರಗ್ಸು ಫಾರ್ಮಾಸ್ಯೂಟಿಕಲ್ ಎಕ್ಸ್ಪೋರ್ಟು 20% ಹೈಕ್ ಆಗಿದೆ. 40% ಜನರಿಕ್ ಡ್ರಗ್ಸು US ಏನು ಸೇಲ್ ಆಗ್ತಿದೆ ಅದು ಭಾರತದಿಂದ ಹೋಗಿರೋದು. ಸರಿ, ವೀಸಾ ವಿಚಾರದಲ್ಲಿ H1B ವಿಚಾರದಲ್ಲಿ ಆಟ ಆಡಿಸ್ತೀನಿ ಅಂತ ಬಂದರೆ ಕಂಪನಿಗಳೇ ಭಾರತಕ್ಕೆ ಶಿಫ್ಟ್ ಆಗ್ತಿವೆ. ಹಾಗಾಗಿ ಭಾರತವನ್ನು ಏನು ಮಾಡಿದ್ರೂ ಅಮೆರಿಕ ಕಟ್ಟಾಕೋಕ್ಕಾಗಲ್ಲ ಅನ್ನೋದು ಗೊತ್ತಾದ ಮೇಲೆ ಏನು ಮಾಡ್ತಾ ಬಂದಿದ್ದಾರೆ ನೋಡಿ. ಈಗ ಭಾರತ ಈ ನ್ಯಾಚುರಲ್ ರೇರ್ ಅರ್ತ್ ಮಿನರಲ್ಸ್ ಅದರಲ್ಲಿ ಚೀನಾದ ಬಳಿಕದ ಸ್ಥಾನವನ್ನು ಪಡ್ಕೊಂಡಿದೆ. ನಾವು ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು. ಯಾಕಂದರೆ ಇತಿಹಾಸದಲ್ಲಿ ಸುಮಾರು ವರ್ಷಗಳ ಹಿಂದಿನಿಂದ ಆಗಿದ್ದರೆ, ಈಗ 2-3 ದಶಕದಿಂದ ಆಗಿದ್ದರೆ ಈಗ ನಮಗೆ ಚೀನಾದ ಮೇಲೆ ಅವಲಂಬನೆ ಇರ್ತಾನೆ ಇರಲಿಲ್ಲ. ಬಟ್ ಆಗ ಅದ್ರ ಬಗ್ಗೆ ದೂರದೃಷ್ಟಿತ್ವ ಇಲ್ಲದೆ ಇರೋದು ಈಗ ನಮಗೆ ಕೊರತೆ ಆಗಿ ಕೂತಿದೆ. ನಾವು ಚೀನಾ ಮೇಲೆ ಡಿಪೆಂಡ್ ಆಗಬೇಕು, ಅವ್ರು ನಮ್ಮ ಮ್ಯಾಗ್ನೆಟ್ ಕೊಡಲ್ಲ ಮತ್ತೊಂದು ಕೊಡಲ್ಲ ಅಂದರೆ ನಮಗೆ ಸಮಸ್ಯೆ ಆಗುತ್ತೆ. ಬಟ್ ಭಾರತದಲ್ಲಿ ಆ ಸಂಪನ್ಮೂಲಗಳಿವೆ. ಭಾರತವನ್ನು ಪ್ಯಾಕ್ಸಿಲಿಕಾದ ಭಾಗವನ್ನಾಗಿ ಮಾಡ್ಕೊಳ್ಳೋದಕ್ಕೆ ತಾನಾಗಿ ಆಹ್ವಾನ ಕೊಡ್ತಿದೆ. ಚೀನಾಗೆ ಸೆಡ್ ಹೊಡೆಯೋಣ ಬನ್ನಿ ಅಂತ. ಅಪರೂಪದ ಖನಿಜ ಉತ್ಪಾದನೆಯಲ್ಲಿ ಚೀನಾ 90% ನಿಯಂತ್ರಣ ಏನು ಹೊಂದಿದೆ. ಇಡೀ ಜಗತ್ತಲ್ಲಿ ಅವ್ರಿಗೆ ಡಿಮ್ಯಾಂಡ್ ಅಲ್ವಾ. ಇಡೀ ಜಗತ್ತಿನಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳ ಉತ್ಪಾದನೆಯಲ್ಲೂ ಚೀನಾ ಮೇಲುಗೈ. ಈ ನಿಟ್ಟಿನಲ್ಲಿ ಚೀನಾ ಕಟ್ಟು ಹಾಕೋಕೆ ಅಂತಾನೆ ಒಂದು ವೇದಿಕೆಯನ್ನು ಸೆಟ್ ಮಾಡಲಾಗಿದೆಯಲ್ವಾ. ಜಪಾನು, ದಕ್ಷಿಣ ಕೊರಿಯಾ, ಸಿಂಗಾಪುರ್, ನೆದರ್ಲ್ಯಾಂಡ್, UK, ಇಸ್ರೇಲ್ ಮತ್ತು ಆಸ್ಟ್ರೇಲಿಯಾ ಇರುವಂಥ ಈ ಪ್ಯಾಕ್ಸಿಲಿಕಾಗೆ ಈಗ ಭಾರತವನ್ನು ಸೇರಿಸ್ಕೊಳ್ಳೋಕೆ ಅಮೆರಿಕ ಮುಂದಾಗಿದೆ. ಭಾರತ ಇದರ ಸದಸ್ಯ ಆಗಬೇಕು ಅಂತ ಆಫರ್ ಕೊಡ್ತಾ ಇರೋದು. ಚೀನಾಗೆ ಸೆಡ್ ಹೊಡೆಯೋದಕ್ಕೆ ನಮಗೆ ಭಾರತಕ್ಕಿಂತ ಇಂಪಾರ್ಟೆಂಟ್ ಯಾರೂ ಇಲ್ಲ ಅಂತ ಓಪನ್ ಆಗಿ ಈಗ ಗೋಗರಿತಾ ಇದ್ದಾರೆ. ಯಾಕೆ? ನಾವು ಅಂತಹ ಅಪರೂಪದ ಖನಿಜ ಸಂಪನ್ಮೂಲಗಳನ್ನು ಹೊಂದಿರುವಂತಹ ಪ್ರಮುಖ ರಾಷ್ಟ್ರ. ಎಕ್ಸ್ಪ್ಲೋರ್ ಮಾಡೋದಿದೆ, ಬಟ್ ನಮ್ಮ ಹತ್ರ ಇದೆ ಅದನ್ನು ಭಾರತ ಸ್ವಂತವಾಗೇ ಮಾಡ್ತಿದೆ. ಈಗ ಅಮೆರಿಕ ನೆಚ್ಕೊಂಡು ಅಥವಾ ಪ್ಯಾಕ್ಸಿಲಿಕಾನ್ ನೆಚ್ಕೊಂಡು ಏನು ಮಾಡ್ತಿಲ್ಲ. ಭಾರತ ಸರ್ಕಾರ ಕೆಲವು ವರ್ಷಗಳಿಂದ ಈ ವಲಯದಲ್ಲಿ ಅಂದರೆ ನಮ್ಮ ರೇರ್ ಅರ್ತ್ ಮಿನರಲ್ಸನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗಮನಾರ್ಹವಾದ ವಿಚಾರ. ನಾವು ಸ್ವಾವಲಂಬಿಗಳಾಗ್ತೀವಿ ಕೆಲವು ವರ್ಷಗಳಲ್ಲಿ ಅಂತ ಇವತ್ತು ಮಾಡಿದ್ರೆ ಭವಿಷ್ಯದಲ್ಲಿ ನಮ್ಗೆ ಅದು ಫಲ ಕೊಡುತ್ತೆ. ತುಂಬ ಅಲ್ಲ, ಕೆಲವು ವರ್ಷಗಳಲ್ಲಿ ಫಲ ಕೊಡುತ್ತೆ. ಹಿಂದೆ ಅದರ ಕೊರತೆಯಾಗಿತ್ತು ಅಂತ ಹಿಂದಿನ ಆಡಳಿತ ಮಾಡಿದವರನ್ನ ಕುಟುಕಿದ್ದನ್ನು ಕೂಡ ಗಮನಿಸಿದ್ದೀವಿ. ಈಗ ಚೀನಾ ಕಟ್ಟಿ ಹಾಕೋದಿಕ್ಕೆ ಪ್ರತಿಸ್ಪರ್ಧಿ ನೀಡೋದಿಕ್ಕೆ ಅಂತಾನೆ ಪ್ಯಾಕ್ಸಿಲಿಕಾ ಒಕ್ಕೂಟ ರಚನೆ ಆಗಿದೆ. ಗಲ್ಫ್ ರಾಷ್ಟ್ರಗಳು, ವಿವಿಧ ರಾಷ್ಟ್ರಗಳಿರುವಂಥ ಈ ಪ್ಯಾಕ್ಸಿಲಿಕಾದಲ್ಲಿ ಭಾರತ ಇಲ್ಲದೆ ಇದ್ರೆ ಹೆಂಗೆ ಅಂತ ಅವರು ಈಗ ಕೈ ಬೀಸಿ ಕರಿತಾ ಇರೋದು. ಬನ್ನಿ ಚೀನಾಗೆ ಸೆಡ್ ಹೊಡೆಯೋಣ, ನಮಗೆ ಭಾರತ ಬೇಕು ಅಂತ. ನೋಡಿ ಇನ್ನೇನು ಹೇಳ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಬೆನ್ನಲ್ಲೇ 50% ಸುಂಕ ಇದೆಲ್ಲ ಸಿಕ್ಕಾಪಟ್ಟೆ ಸಮಸ್ಯೆ ಆಯಿತು. ಈಗ 500% ಹಾಕ್ತೀನಿ ಅಂತ ಹೊರಟಿದ್ದಾರೆ. ಆದರೆ ಅಮೆರಿಕ ರಾಯಭಾರಿ ನೋಡಿ ಸೆರ್ಗಿಯೋ ಗೋರ್ ಹೇಳ್ತಿದ್ದಾರೆ, ಪ್ರಧಾನಿ ಮೋದಿ ಜೊತೆ ಟ್ರಂಪ್ ನಿಜವಾಗಿಯೂ ಉತ್ತಮ ಗೆಳೆತನ ಹೊಂದಿದ್ದಾರೆ. ಅದು ಮೇಲ್ನೋಟಕ್ಕಿರೋದು ಅಲ್ಲವೇ ಅಲ್ಲ, ನಿಜವಾದ ಗೆಳೆತನ. ಮುಂದಿನ ವರ್ಷ ಭಾರತಕ್ಕೆ ಟ್ರಂಪ್ ಖಂಡಿತ ಭೇಟಿ ಕೊಡ್ತಾರೆ. ಈ ವರ್ಷ ಅಥವಾ ಮುಂದಿನ ವರ್ಷ ಬರ್ತಾರೆ. ಪ್ಯಾಕ್ಸಿಲಿಕಾ ಒಕ್ಕೂಟದಲ್ಲಿ ಭಾರತ ಸದಸ್ಯ ರಾಷ್ಟ್ರವಾಗುತ್ತೆ ಅಂತ ತಾವೇ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಭಾರತ ಎಲ್ಲ ಕಡೆನೂ ಚೆನ್ನಾಗಿರುತ್ತೆ. ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ಳೋದು ನಿಲ್ಲಿಸಿ ಅಂದರು, ನಿಲ್ಲಿಸಿದ್ರಾ? ಇನ್ನೂ ಜಾಸ್ತಿ ಆಯಿತು. ಈಗ ಏನು ಮಾಡ್ತಿದ್ದಾರೆ ಅಮೆರಿಕದವರು? ತಾವೇ ಕೈ ಬೀಸಿ ಪ್ಯಾಕ್ಸಿಲಿಕಾಗ ಬಂದು ಸೇರ್ಕೊಳ್ಳಿ, ದಯವಿಟ್ಟು ಬನ್ನಿ, ನೀವು ನಮಗೆ ದೊಡ್ಡ ಪಾರ್ಟ್ನರು ಅಂತ ಕರೀತಾ ಇದೆ. ಸೊ ನಾವು ರಷ್ಯಾನೂ ಬಿಡಲ್ಲ. ಅಮೆರಿಕ ನಾಳೆ ಅಷ್ಟೆಲ್ಲ ಕರೆದ್ರೆ ನಮ್ಮ ಲಾಭವನ್ನು ನಾವು ನೋಡ್ಕೊಂಡು ಪ್ಯಾಕ್ಸಿಲಿಕಾದಿಂದ ನಮಗೆ ಲಾಭ ಆಗತ್ತಾ ನಷ್ಟ ಆಗತ್ತಾ ಅಂತ ಯೋಚಿಸಿ ಹೆಜ್ಜೆಯನ್ನು ಮುಂದಿಡಲಾಗುತ್ತೆ. ನಾವು ಚೀನಾ ಜೊತೆಗೂ ಕೂಡ ಈಗ ಅತ್ಯುತ್ತಮವಾದ ಸಂಬಂಧ ವ್ಯಾಪಾರ ವಹಿವಾಟನ್ನು ಈಗ ನಿಭಾಯಿಸ್ತಿರೋದು. ಸೊ ಇದು ಅಮೆರಿಕವನ್ನು ಹೆಂಗೆ ಮಾಡ್ತಿದೆ ಅಂದರೆ ಚೀನಾದ ರೀತಿಯಲ್ಲಿಯೇ ಭಾರತ ಕಂಟ್ರೋಲ್ ಮಾಡಿದ ರೀತಿ ಕೈ ತಪ್ಪು ಹೋಯ್ತಲ್ಲ ಅಂತ. ಈಗ EU ಜೊತೆಗೆ ಆಗ್ತಿರುವಂಥ ಭಾರತಕ್ಕೆ ಪೂರಕವಾದ ನಮಗೆ ಬೇಕಾದ ಸ್ವರೂಪದ ಡೀಲ್ ಕೂಡ ಅದೇ ರೀತಿಯದ್ದಾಗಿದೆ. ಈಗ ಭವಿಷ್ಯ AI ಸುತ್ತ ಇರೋದ್ರಿಂದ AI ಚಿಪ್ಗಳ ನಿರ್ಮಾಣದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವಂಥ ಈ ಖನಿಜಗಳು, ಈ ರೇರ್ ಅರ್ತ್ ಮಿನರಲ್ಸ್ ಚೀನಾ ಬ್ರೆಜಿಲ್ ಬಳಿಕ ಭಾರತದಲ್ಲಿ ಅತ್ಯಂತ ಪ್ರಮುಖವಾಗಿ ಸಿಗುತ್ತೆ. ಹಾಗಾಗಿ
ಭಾರತದ ಜೊತೆಗೆ ಸೇರ್ಕೊಂಡು ಬಿಟ್ರೆ ಮತ್ತು ಭಾರತಕ್ಕೆ ಮಾರಬಹುದು ನಮ್ಮಿಂದ ತಗೊಂಡು ಅನ್ನೋ ಪ್ಲಾನ್ ಅವರದ್ದು. ಬಟ್ ನಾವು ಈ ಪ್ಯಾಕ್ಸಿಲಿಕಾದ ಭಾಗವಾದರೆ ಅವ್ರ ತಾಳಕ್ಕೆ ತಕ್ಕಂತೆ ಕುಣಿಯೋ ರೀತಿ ಅಂತೂ ಆಗಲ್ಲ. ಅದು ಟ್ರೇಡ್ ಡೀಲ್ ವಿಚಾರದಲ್ಲಿರಬಹುದು, ಪ್ಯಾಕ್ಸಿಲಿಕಾ ವಿಚಾರದಲ್ಲಿರಬಹುದು. ನಮಗನುಕೂಲ ಆಗುತ್ತೆ ಅಂದರೆ ಮಾತ್ರ ಮಾಡೋದು, ಅದರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಆಲ್ರೆಡಿ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟು ಈ ವಲಯದಲ್ಲಿ ಕೇಂದ್ರ ಸರ್ಕಾರ ಪ್ರಯಾರಿಟಿ ತಗೊಂಡು ಮಾಡಿರೋದು. ಈಗ ನೋಡಿ ಎಲ್ಲೆಲ್ಲಿಂದ ಟೆನ್ಷನ್ ಅಂದರೆ ಟ್ರಂಪ್ಗೆ ಒಂದು ಕಡೆಗೆ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಸಿಗ್ತಿರುವ ಮನ್ನಣೆ ಏನು ಹೇಳ್ತಿದ್ದಾರೆ ನೋಡಿ. ಯುಕ್ರೇನ್ ಅಂಬಾಸಿಡರು ಏನಂತ ಹೇಳ್ತಾ ಇದ್ದಾರೆ, ಮೋದಿ ನಿಜವಾಗ್ಲೂ ಒಂದು ಗ್ರೇಟೆಸ್ಟ್ ಎಕ್ಸಾಂಪಲ್ ಜಗತ್ತಿಗೆ. ಒಬ್ಬ ರೀಜನಲ್ ಲೀಡರ್ ಆಗಿ ಬೆಳೆದು ಆಮೇಲೆ ನ್ಯಾಷನಲ್ ಲೀಡರ್ ಆಗಿ ಈಗ ಗ್ಲೋಬಲ್ ರೋಲನ್ನು ಪ್ಲೇ ಮಾಡ್ತಿದ್ದಾರೆ. ನನ್ನ ದೇಶದಲ್ಲಿ ಶಾಂತಿ ನೆಲೆಸುವಂತೆ ಮಾಡೋ ನಿಟ್ಟಿನಲ್ಲೂ ಕೂಡ ಮೋದಿ ಪಾತ್ರ ದೊಡ್ಡದಿದೆ ಅಂತ ಯುಕ್ರೇನ್ ಹೇಳುತ್ತೆ. ಶಾಂತಿ ದೂತನಾಗೋದಕ್ಕೆ ಹೊರಟಿರುವಂಥ ಟ್ರಂಪ್ಗೆ ಆ ಕಡೆ ಇರಾನ್ನಲ್ಲಿ ಬೆಂಕಿ, ಈ ಕಡೆ ವೆನಿಜುವೆಲಾದಲ್ಲಿ, ಮತ್ತೊಂದು ಕಡೆ ಗ್ರೀನ್ಲ್ಯಾಂಡಲ್ಲಿ ಬೆಂಕಿ ಹೊತ್ತಿಸ್ತಿರುವಂಥ, ಯುದ್ಧ ಮಾಡಿಸೋದ್ರಲ್ಲೇ ಹಗಲು ರಾತ್ರಿ ಕಳೀತಾ ಇರುವಂಥ ಟ್ರಂಪ್ಗೆ ಪಾಪ ನೊಬೆಲ್ ಪ್ರೈಸ್ ಆಸೆ. ಆದರೆ ನರೇಂದ್ರ ಮೋದಿಯನ್ನ ಶಾಂತಿದೂತ ಅಂತ ವಿವಿಧ ರಾಷ್ಟ್ರಗಳು ಹೊಗಳ್ತಿರೋದು. ರಷ್ಯಾಗೂ ಬೇಕು, ಯುಕ್ರೇನ್ಗೂ ಬೇಕು, ಇಸ್ರೇಲ್ಗೂ ಬೇಕು. ಶಾಂತಿ ಸ್ಥಾಪನೆಯಲ್ಲಿ ಮೋದಿ ಪಾತ್ರ ಅಂತ ಹೊಗಳ್ತಾ ಇರೋದು. ಈಗ ಅಂದರೆ ಮಧ್ಯಸ್ಥಿಕೆಯನ್ನು ಅವರಾಗಿಯೇ ಬಯಸಿ ಮೋದಿ ನಾಯಕತ್ವಕ್ಕೆ ಜಯ ಅಂತಿರೋದು. ಇದು ಟ್ರಂಪ್ ಕನಸು ಮನಸ್ಸಲ್ಲೂ ಊಹಿಸೋದಿಕ್ಕಾಗದಂತಹ ಒಂದು ಬೆಳವಣಿಗೆ. ಭಾರತ ಈ ರೀತಿ ಮಾಡ್ತಿದೆಯಲ್ಲ, ಟ್ರೇಡ್ ಡೀಲಲ್ಲಿ ಇನ್ನು ಚೌಕಾಸಿ ಮಾಡೋಕ್ಕಾಗತ್ತಾ? ಅವರು ಜಾಸ್ತಿ ಎಷ್ಟು ಅಂತ ಒತ್ತಡ ಹೇಳ್ತಾರೆ. EU ಜೊತೆಗೆ ನಮಗಾಗಿರುವಂಥ ಈ ಒಪ್ಪಂದ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋ ಹಂತಕ್ಕೆ ಬಂದಿದೆ. ಭಾರತವನ್ನು ಬಿಟ್ಕೊಟ್ರೆ ನಮಗೆ ಲಾಸು ಅನ್ನೋ ಪರಿಸ್ಥಿತಿಯಲ್ಲಿ ಈಗ ಅಮೆರಿಕ ಸಿಕ್ಕಾಕೊಂಡಿದೆ. ನಮಗೆ ಬೇಕಾದಷ್ಟು ಆಪ್ಷನ್ಸು ಓಪನ್ ಆಗಿರೋದು. ಹಾಗಾಗಿ ಈಗ ಭಾರತ ಬಿಟ್ಕೊಂಡ್ರೆ ಹೇಗೂ ರೂಪಾಯಿ ಬೆಲೆ ಬೇರೆ ವ್ಯಾಲ್ಯೂ ಬೇರೆ ಬಿದ್ದಿದೆ, ಎಕ್ಸ್ಪೋರ್ಟ್ ತುಂಬ ಚೆನ್ನಾಗಿ ಆಗ್ಬಿಡುತ್ತೆ, ನಮಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ ಬೇಕಾದಷ್ಟು ರಾಷ್ಟ್ರಗಳು ಭಾರತ ಜೊತೆಗೆ ಡೀಲ್ ಮಾಡೋಕ್ಕೆ ಬರ್ತಾರೆ. ಟ್ರೇಡ್ ಡೀಲ್ಗಳು ಬೇರೆ ಫೈನಲ್ ಆಗ್ತಿದ್ದಾವೆ. ಸೊ ಭಾರತದ ರಫ್ತು ಜಾಸ್ತಿನೇ ಆಗ್ತಿದೆ, ಬಿಟ್ಟರೆ ಕಡಿಮೆ ಆಗ್ತಿಲ್ಲ. ಈಗ ಕಳ್ಕೊಂಡ್ರೆ ಅಮೆರಿಕ ಕಳ್ಕೊಂಡಂಗೆ. ಅಮೆರಿಕದ ಎಲ್ಲ ದೈತ್ಯ ದಿಗ್ಗಜ ಸಾಫ್ಟ್ವೇರ್ ಕಂಪನಿಗಳು ಅವರೆಲ್ಲ ಬಂದು ಮೈಕ್ರೋಸಾಫ್ಟು, ಇನ್ನೊಬ್ರು ಗೂಗಲ್ಲು ಲಕ್ಷ ಲಕ್ಷ ಕೋಟಿಯನ್ನು ಇಲ್ಲೇ ಇನ್ವೆಸ್ಟ್ ಮಾಡ್ತಿರೋದು. ಅಮೆರಿಕದಲ್ಲ, ಇಲ್ಲಿ ಇನ್ವೆಸ್ಟ್ ಮಾಡ್ತಿರೋದು. ಮೋದಿ ನಾಯಕತ್ವಕ್ಕೆ ಜಾಗತಿಕ ಮನ್ನಣೆ ಸಿಗ್ತಿರೋದು. ಇದಕ್ಕಿಂತ ಕಹಿ ವಿಚಾರ ಟ್ರಂಪ್ಗೇನಿದೆ? ಸಂಕ್ರಾಂತಿ ವಿಚಾರದಲ್ಲಿ ಭಾರತೀಯರಿಗಂತೂ ಇದು ಬೆಲ್ಲದಂಥ ಸುದ್ದಿ. ಭಾರತ ಸೈಲೆಂಟ್ ಆಗಿದ್ದುಕೊಂಡು ಬಾಲ್ ಟು ಬಾಲ್ ಕಮೆಂಟ್ರಿ ಕೊಡೋಕ್ಕಾಗಲ್ಲ. ಅವ್ರು ಹಂಗೆ ಹೇಳಿದ್ರು ನಾವು ಹಿಂಗೆ ಹೇಳ್ತೀವಿ. ಆಪರೇಷನ್ ಸಿಂಧೂರ ಅಂದರು, ಮಧ್ಯಸ್ಥಿಕೆ ಅಂದರು, ನಾವು ಅದಕ್ಕೂ ಉತ್ತರ ಕೊಡೋದು. ನನಗೆ ಕಾಲ್ ಮಾಡಿ ಕೇಳ್ಕೊಂಡ್ರು, ಮಾತಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು ಅಂತ ಅವರು ಡ್ರಾಮಾ ಮಾಡಿದ್ರೆ ಅದಕ್ಕೂ ಉತ್ತರ ಕೊಡೋದು. ಅದಲ್ಲ ನಮ್ಮ ಸ್ಟೈಲ್. ನಮ್ಮ ಸ್ಟೈಲ್ ಬೇರೆ ಇದೆ. ಭಾರತ ಏನು ಮಾಡಬೇಕು ಅದನ್ನು ಮಾಡ್ತಿದೆ, ಮಾಡೇ ತೀರುತ್ತೆ. ವಿಕಸಿತ ಭಾರತದ ಕನಸನ್ನು ನನಸಾಗೋಕೆ ಅನ್ನೋ ಉತ್ತರವನ್ನು ವಿತ್ ನಂಬರ್ ಕೊಡ್ತಾ ಇದೆ ಭಾರತ ಮೋದಿ ನಾಯಕತ್ವದಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.